ಸರ್, ನಮ್ಮ ಮುಂದಿನ ಪ್ರಧಾನಿ ಆಯ್ಕೆ ನರೇಂದ್ರ ಮೋದಿ ಅವರು. ಸರ್, ನಮಗೆ ದೇಶಕ್ಕೆ ಯಾರು ಒಳಿತು ಮಾಡ್ತಾರೆ ಅವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. 2ನೇ ಸ್ಥಾನಕ್ಕೆ ಬಂದಿದ್ವಿ. ಚೀನಾವನ್ನು ಹಿಂದಿಕ್ಕಿ ಮುಂದಕ್ಕೆ. ದೇಶ ರಸ್ತೆ ಎಷ್ಟು ಚೆನ್ನಾಗಿರುತ್ತೆ, ದೇಶ ಅಷ್ಟು ಅಭಿವೃದ್ಧಿ ಆಗುತ್ತೆ. ದೇಶನ ನಡೆಸಕ್ಕೆ ತಾಕತ್ ಇರ್ಬೇಕು ಸರ್, ಅವ್ರಿಗೆ ಕೊಡ್ಬೇಕು ಅವಕಾಶನ. ವಂಶಪಾರಂಪರ್ಯದಿಂದ ಬಂದಿದ್ದಾರೆ, ಯಾವ್ದಾರ ಒಂದು ರಾಜ್ಯದಲ್ಲಿ ಹೋಗಿ ಮುಖ್ಯಮಂತ್ರಿಯಾಗಿ ನಾವು ಪ್ರೂವ್ ಮಾಡ್ಬೇಕಾಗಿತ್ತು. ನಾವು ಬಿಜೆಪಿ ಇರ್ಬೋದು, ಮೋದಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ತಿದ್ವಿ. ಈ ಲೋಕಲ್ ಎಮ್ ಎಲ್ ಎಗಳನ್ನ ನೋಡ್ಕೊಂಡು ಓಟ್ ಹಾಕ್ರೆ ಠೇವಣಿಗಳು ಕೂಡ ಬರಲ್ಲ ಅಂತ ಯೂಸ್ಲೆಸ್ ಫೆಲೋಸ್ ಇದ್ದಾರೆ. ಫ್ರೀಗಾಗಿ ಓಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಜನರ ನೆಪ್ಪನ್ನ ಮಂಗ ಮಾಡ್ತಾ ಇದ್ದಾರೆ. ಈ ಜನರಿಗೆ ಇವ್ರ ಬಗ್ಗೆ ಹೋಪೇ ಇಲ್ಲ. ಹೋಪಿಲ್ಲದ ಹೋಪ್ಲೆಸ್ ಪೀಪಲ್ ಹೆಂಗ್ ಓಟ್ ಹಾಕ್ತಾರೆ ಸರ್? ಕರ್ನಾಟಕದ ಎಂಪಿಗಳು ವೆಸ್ಟ್ ಫೆಲೋಸ್. ಮೋದಿಯ ವರ್ಚಸ್ಸಿಂದನೇ ದೇಶದಲ್ಲಿ ಬಿಜೆಪಿ ಬಂದಿರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಅವಕಾಶ ಕೊಡ್ಬೋದು. ಅವರು ಒಬ್ರು ಎಕ್ಸ್ಪೀರಿಯನ್ಸ್ ಪರ್ಸನ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಲೈಗೌಡ್. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ ಇರೋದು. ಈ ಹಂತದಲ್ಲಿ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ರಣತಂತ್ರವನ್ನು ಹೆಣಿತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈಗ ಲೋಕಸಭಾ ಚುನಾವಣೆಗೆ ಮತದಾರ ಯಾರ ಪರ ಒಲಿತಾನೆ, ಹಾಗೆಯೇ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ಕೋತಾನೆ, ಅದನ್ನು ಅವರ ಹತ್ರನೇ ಹೋಗಿ ಕೇಳೋಣ. ನಾವೀಗ ಸದ್ಯಕ್ಕಿರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಇಲ್ಲಿನ ಜನ ಅಂದರೆ ಮತದಾರರನ್ನ ಕೇಳೋಣ ಬನ್ನಿ, ಅವರಿಗೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ. ನಮಸ್ತೆ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಸರ್, ನಮ್ಮ ಮುಂದಿನ ಪ್ರಧಾನಿ ಆಯ್ಕೆ ನರೇಂದ್ರ ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಸರ್, ನಮಗೆ ದೇಶಕ್ಕೆ ಯಾರು ಒಳಿತು ಮಾಡ್ತಾರೆ ಅವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅಂತಲೇ ಇಲ್ಲ, ಯಾರೋ ದೇಶಕ್ಕೆ ಒಳಿತು ಮಾಡ್ತಾರೆ ಅವರೇ ಪ್ರಧಾನಿ ಆಗಬೇಕು ಅಂತ ನಮ್ಮ ಉದ್ದೇಶ ಇದೆ. ಸೊ ಈಗ ಪ್ರಸ್ತುತವಾಗಿ ನರೇಂದ್ರ ಮೋದಿ ಅವರೇ ಮುಂಚೂಣಿಯಲ್ಲಿದ್ದಾರೆ, ಹಾಗಾಗಿ ಅವರೇ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಪ್ರಮುಖ ಆಶಯ. ಹಾಗಾಗಿ ನರೇಂದ್ರ ಮೋದಿ ಅವರ ಸಾಧನೆಯನ್ನು ನಾವು ತಗೊಂಡ್ರೆ, ಬಿ ಜೆ ಪಿ ಪಕ್ಷದವರು ಪ್ರಣಾಳಿಕೆಯಲ್ಲಿ ಕೆಲವು ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಅವುಗಳನ್ನ ನೆರವೇರಿಸಿದ್ದಾರೆ. ಆಮೇಲೆ ದೇಶದ ಭದ್ರತೆಯನ್ನು ನಾವು ಪರಿಗಣಿಸಿದರೆ, ದೇಶದ ಭದ್ರತೆ ಮತ್ತು ದೇಶದ ಹಿತಾಸಕ್ತಿಯಿಂದ ಪ್ರಧಾನಿಯವರು ಜಯಶಂಕರ್ ಅವರು ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಆಮೇಲೆ ದೇಶದ ಪ್ರಪಂಚದಲ್ಲೇ ಹೆದ್ದಾರಿಯನ್ನು ನಾವು ಏನು ನೋಡ್ತಾ ಇದ್ದೀವಿ, 2ನೇ ಸ್ಥಾನಕ್ಕೆ ಬಂದಿದ್ವಿ. ಚೀನಾವನ್ನು ಹಿಂದಿಕ್ಕಿ ಮುಂದಕ್ಕೆ ಬಂದಿದ್ವಿ. ನಿತಿನ್ ಗಡ್ಕರಿ ಅವರು ದೇಶಕ್ಕಾಗಿ ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ರಸ್ತೆ ದೇಶದ ಲೈಫ್ ಲೈನ್ ಅಂತಾರೆ. ದೇಶದ ರಸ್ತೆ ಎಷ್ಟು ಚೆನ್ನಾಗಿರುತ್ತೆ, ದೇಶ ಅಷ್ಟು ಅಭಿವೃದ್ಧಿ ಆಗುತ್ತೆ. ಸೊ ಇದನ್ನೆಲ್ಲ ಪರಿಗಣಿಸಿದಾಗ ಇನ್ನೊಮ್ಮೆ BJP ಸರ್ಕಾರ ಬಂದರೆ ಇನ್ನೂ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ. ಸರಿ ಸರ್, ಈಗ NDA ಇಂದ ನರೇಂದ್ರ ಮೋದಿ ಅವರನ್ನು ಬಿಟ್ಟರೆ ಬೇರೆ ಸಮರ್ಥ ನಾಯಕರು ಇಲ್ವಾ? ಸರ್, ಸದ್ಯಕ್ಕೆ ಅಂತ ಯಾರು ನಾಯಕರು ಕಾಣ್ತಾ ಇಲ್ಲ. ಮೋದಿಯ ವರ್ಚಸ್ಸಿಂದನೇ ದೇಶದಲ್ಲಿ BJP ಬಂದಿರುವಂಥದ್ದು. ಅಂಥ ಪ್ರಮುಖವಾದ ಯಾವುದೇ ನಾಯಕರು ನಮಗೆ ಕಾಣ್ತಾ ಇಲ್ಲ. ಹೀಗೆ ಆದರೆ ಮುಂದಿನ ಸ್ಥಿತಿ ಏನು? ಅಂದರೆ ಭವಿಷ್ಯದ ನಾಯಕನನ್ನು ಅವರು ಒಂದು ತೋರ್ಪಡಿಸಿಲ್ಲ ಅಂದರೆ ಹೇಗೆ ಸರ್? ಈಗ BJP ಒಂದು ಕ್ಯಾಡರ್ ಬೇಸ್ ಪಕ್ಷ. ಇವತ್ತು ನರೇಂದ್ರ ಮೋದಿ ಹೋದರೆ ಇನ್ನೊಬ್ಬರನ್ನ ತಗೊಬರುವಂಥ ಸಾಮರ್ಥ್ಯ ಪಕ್ಷದ ಹಿಂದೆ ಇದೆ. ಇವತ್ತು ಕಾಂಗ್ರೆಸ್ ತಗೊಂಡ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮರ್ಥ ಅಭ್ಯರ್ಥಿ ಆಗಿದ್ದರು. ಆದರೆ ಅವರು ಕುಟುಂಬ ರಾಜಕಾರಣದಿಂದ ಅಂಥ ಒಬ್ಬ ಪ್ರಮುಖ ವ್ಯಕ್ತಿನೇ ಸೈಡ್ಲೈನಿಗೆ ಸರಿಸಿದ್ರು. ಸೊ ಇದು ಕ್ಯಾಡರ್ ಬೇಸ್ ಇರೋ ಕಾರಣ ನರೇಂದ್ರ ಮೋದಿ ಹೋದರೂ ಇನ್ನೊಬ್ಬ ದೇಶ ಮತ್ತು ದೇಶಾಭಿಮಾನ ಮತ್ತು ದೇಶದ ಅಭಿವೃದ್ಧಿಯನ್ನು ಮಾಡುವಂಥ ಮನಸ್ಥಿತಿ, ಇಚ್ಛಾಶಕ್ತಿ ಇರುವಂಥ ಒಬ್ಬ ಪ್ರಮುಖ ನಾಯಕರನ್ನೇ ಅವರು ತಗೊಬರ್ಬೋದು ಅನ್ನೋದು ನಮ್ಮ ಉದ್ದೇಶ ಇದೆ. ನಾವು ನರೇಂದ್ರ ಮೋದಿ ಹೋದಾಗ ನೆಕ್ಸ್ಟ್ ಯಾವುದೇ ಪಾರ್ಟಿಯಿಂದ ಉತ್ತಮವಾದ ಅಭ್ಯರ್ಥಿ ಬಂದರೆ ನಾವು ಅವರಿಗೆ ವೋಟ್ ಮಾಡ್ತೀವಿ. ಓಕೆ, ಈಗ ಚೇಂಜಸ್ ಆಗಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿ ರಾಹುಲ್ ಗಾಂಧಿ ಅವ್ರಿಗೊಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೊಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ? ಸರ್, ಮಲ್ಲಿಕಾರ್ಜುನ ಖರ್ಗೆ ಅವರು ಅವಕಾಶ ಕೊಡ್ಬೋದು. ಅವರು ಒಬ್ಬರು ಪ್ರಮುಖ ನಾಯಕರು, ದಲಿತ ನಾಯಕರಿದ್ದಾರೆ. ದಲಿತ ಅನ್ನೋದಕ್ಕಿಂತನೂ ಒಬ್ಬ ಎಕ್ಸ್ಪೀರಿಯನ್ಸ್ ಪರ್ಸನ್, ರಾಜ್ಯದ ರಾಜಕಾರಣಿ ಆಗಲಿ ಮತ್ತು ಇಲ್ಲಿ ಮಾಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದೆ. ಹಾಗಾಗಿ ಅವರಿಗೊಂದು ಅವಕಾಶ ಕೊಡ್ಬೋದು. ಅವಕಾಶ ಕೊಡೋದು ರಾಹುಲ್ ಗಾಂಧಿ ಕಡೆ ಅವಕಾಶ ಯಾರಿಗೆ ಕೊಡಬೇಕು? ಅಂಗವಿಕಲರಿಗೆ, ಇಂಥವ್ರಿಗೆ ಅವಕಾಶ ಕೊಡಬೇಕು ಅಂತೀವಿ. ನಾವು ಅಂಗವಿಕಲಲ್ಲ, ನಮ್ಮ ದೇಶ ನಡೆಸಬೇಕಾಗಿರೋರು. ಕೆಲಸಕ್ಕೆ ಬಾರ್ದವ್ರಿಗೆ ಕೊಟ್ಬಿಟ್ಟು ದೇಶ ನಡೆಸೋಕ್ಕಾಗಿಲ್ಲ ಅಂದರೆ ಯಾರು ಜವಾಬ್ದಾರಿ? ಆಮೇಲೆ ಸಫರ್ ಆಗೋದು ಯಾರು? ದೇಶನ ನಡೆಸೋಕ್ಕೆ ತಾಕತ್ ಇರ್ಬೇಕು ಸರ್, ಅವ್ರಿಗೆ ಕೊಡ್ಬೇಕು ಅವಕಾಶನ. ಇದು ಅವ್ರಿಗೆ ಚಪ್ರಾಸಿ ಕೆಲಸ ಕೊಡಿ. ಯಾರಿಗಾರು ಒಬ್ರಿಗೆ ಅವಕಾಶ ಕೊಡಬೇಕು, ಸಾಮರ್ಥ್ಯ ಇಲ್ಲಂದರೆ ಯಾವುದೋ ಒಂದು ಕೆಲಸ ಕೊಡಿ. ಡಿ ಗ್ರೂಪಲ್ಲಿ ನೌಕರರು ಕೊಡಿ, ಇಲ್ಲ ಅವ್ರಿಗೆ ಯೋಗ್ಯತೆ ತಕ್ಕಂಗೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಕೊಡಿ. ದೇಶನ ಕೆಲಸ ಪ್ರಮುಖ ಸ್ಥಾನನ ಅವನಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಬಿಟ್ಟು ಏನು ಪ್ರೂವ್ ಮಾಡಿದ್ದಾರೆ ಅವರು? ವಂಶಪಾರಂಪರ್ಯದಿಂದ ಬಂದಿದ್ದಾರೆ. ಯಾವ್ದಾರು ಒಂದು ರಾಜ್ಯದಲ್ಲಿ ಹೋಗಿ ಮುಖ್ಯಮಂತ್ರಿಯಾಗಿ ಪ್ರೂವ್ ಮಾಡಬೇಕಾಗಿತ್ತು. ಇಲ್ಲ ಒಂದು ಮಂತ್ರಿ ಸ್ಥಾನ ತಗೊಂಡು ಸೆಂಟ್ರಲ್ ನಿಂತ್ಕೊಂಡು ಅವನು ಒಂದು ಪ್ರೂವ್ ಮಾಡಬೇಕಾಗಿತ್ತು. ಇವತ್ತು ನಿತಿನ್ ಗಡ್ಕರಿ ಮಾಡಿದ್ದಾರೆ, ಜಯಶಂಕರ್ ಅವ್ರು ಮಾಡಿದ್ದಾರೆ. ಆ ಥರ ಏನೋ ಒಂದು ಪ್ರಮುಖವಾದ ಸಾಧನೆ ಮಾಡಿದ್ರೆ ನಮಗೂ ಗೊತ್ತಾಗ್ತಿತ್ತು. ಅದು ಬಿಟ್ಬಿಟ್ಟು ಸುಮ್ಮನೆ ಒಂದು ಅವಕಾಶ ಕೊಡಿದ್ರೆ ಏನು, ಯಾವ ಅರ್ಥದಲ್ಲಿ ಅವಕಾಶ ಕೊಡಬೇಕು? ಏನು ದೇಶ ಹಾಳು ಮಾಡ್ಲಿಕ್ಕೆ ಅವಕಾಶ ಕೊಡಬೇಕಾ? ಇದು ನನ್ನ ಪ್ರಶ್ನೆ, ಸಿವಿಯರ್ ಪ್ರಶ್ನೆ. ಸಮರ್ಥ್ಯ ಆದರೆ ಕೊಡಿ, ಖಂಡಿತವಾಗಿ. ಅವನ ಸಮರ್ಥ್ಯ ಪ್ರೂವೇ ಮಾಡಿಲ್ಲ. ಪ್ರೂವೇ ಮಾಡದೆ ಒಂದು ಅವಕಾಶ ಕೊಡಿದಿಲ್ಲ ಅಂದರೆ ಅರ್ಥ ಇಲ್ಲ. ಸುಮ್ಮನೆ ಜಾತಿ ಧರ್ಮದ ಆಧಾರದ ಮೇಲೆ ಒಬ್ಬ ವ್ಯಕ್ತಿನ ಆರಿಸೋದು ತಪ್ಪದು.
ಇದು ನನ್ನ ಅಭಿಪ್ರಾಯ. ರೈಟ್, ಓಕೆ. ಹಾಗಿದ್ರೆ ನಿಮ್ಗೆ ರಾಹುಲ್ ಗಾಂಧಿ ಅವರು ಬೇಡ, ಖಂಡಿತವಾಗಿ ನೇರವಾಗಿ ಪ್ರಧಾನಿಯಾಗಿ ಮೋದಿ ಅವರು ಆಯ್ಕೆ. ಯಾವುದೇ ಸಮರ್ಥನೆ ಓಕೆ, ಒಟ್ಟು NDA ಅಥವಾ ಬಿಜೆಪಿಯಿಂದ. ಸರ್, ಈಗ ಪಕ್ಷದಿಂದ ನೀವು ನೋಡ್ತಾ ಇರೋದಾ ಅಥವಾ ವ್ಯಕ್ತಿಗತವಾಗಿ ನೋಡ್ತಾ ಇರೋದಾ? ಸರ್, ಇದರಲ್ಲಿ ಪಕ್ಷ ವ್ಯಕ್ತಿ ಎಲ್ಲ ಕೂಡ ಬರುತ್ತೆ. ಯಾವುದು ಒಂದೇ ಕಾಮನ್ ಫ್ಯಾಕ್ಟ್ರು ವರ್ಕ್ ಆಗಲ್ಲ. ಈಗ ಪಕ್ಷದವರೆಲ್ಲ ಸೇರಿ ಕೆಲಸ ಮಾಡಿರೋ ಒಬ್ಬ ವ್ಯಕ್ತಿನ ಮೇಲೆ ತರ್ಬೋದು, ಆ ಮೇಲೆ ಇರೋ ವ್ಯಕ್ತಿಗೂ ವರ್ಚಸ್ ಇರಬೇಕಾಗುತ್ತೆ. ಇವೆರಡೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸಿಂಗಲ್ ಆಗಿ ಯಾರು ಏನು ಮಾಡೋಕ್ಕಾಗಲ್ಲ. ಇದು ಒಂದು ದೊಡ್ಡ ದೇಶ, ನಮ್ಮದು ಭಾಳ ದೊಡ್ಡ ದೇಶ. ತುಂಬ ಚಿಕ್ಕ ದೇಶ ಆದರೆ ಅವೆಲ್ಲ ವರ್ಕ್ ಆಗ್ಬೋದು, ಏನೋ ಒಂದು ಸಿಂಗಲ್ ಫ್ಯಾಕ್ಟ್ರಿ ವರ್ಕ್ ಆಗ್ಬೋದು. ನಮ್ಮಲ್ಲಿ ತುಂಬ ಫ್ಯಾಕ್ಟ್ರಿಗಳು ವರ್ಕ್ ಆಗುತ್ತೆ ಸರ್. ರಾಮ ಮಂದಿರ ಅನ್ನೋದು ಕಾನೂನುಬದ್ಧವಾಗಿ ಸಿಕ್ಕಂತ ಜಯ. ಹೌದು, ಈ ಒಂದು ನಿರ್ಮಾಣ ಆಗಿರೋ ವಿಚಾರನೂ ಕೂಡ ಯಾವುದೇ ಆದಂತ ತಂಟೆ ತಕರಾರುಗಳು ಇಲ್ಲ. ಆದ್ರೆ ಇದೊಂದು ಉದ್ಘಾಟನೆ ಮಾಡ್ತಿರೋ ಸಂದರ್ಭ ಬಂದು ಚುನಾವಣೆಗೆ ಕೆಲವೇ ತಿಂಗಳು ಇರುವಂತ ಸಂದರ್ಭ. ಸೊ ಆ ನಿಟ್ಟಿನಲ್ಲಿ ಇದೊಂದು ಮತಗಳನ್ನು ಸೆಳೆಯುವ ತಂತ್ರ ಅಂತ ಏನ್ ಹೇಳ್ತೀರಾ? ಸರ್, ಇದು ಒಂದು ದುರ್ದೈವದ ಸಂಗತಿ. ಅಂದರೆ ಇಂಥ ಪ್ರಮುಖ ಘಟನೆ ಒಂದು ವಿವಾದಕ್ಕೀಡಾಗ್ತಿರೋದು ದುರ್ದೈವದ ಸಂಗತಿ. ಇದು ಸಂಪೂರ್ಣ ದೇಶದ ವಿಜಯ. ಇದು ಕೇವಲ ಒಂದು ಪಕ್ಷದ ವಿಜಯ ಅನ್ನೋದಕ್ಕಿಂತನೂ ದೇಶದ ವಿಜಯ ಇದು. ಆಮೇಲೆ ಇದನ್ನ ಅಜೆಂಡಾಗಿ ತಗೊಂಡಿರೋದು ಬಿಜೆಪಿ. ಹಂಗಾಗಿ ಅದು ಕ್ರೆಡಿಟ್ ಬಿಜೆಪಿಗೆ ಹೋಗಬೇಕಾಗುತ್ತೆ, ಅದರಲ್ಲಿ ಏನೋ ಡೌಟ್ ಇಲ್ಲ. ಆದರೆ ವಿವಾದ ಆಗ್ತಿರೋದು ಅತ್ಯಂತ ದುಃಖದಾಯಕ ವಿಚಾರ. ಆಮೇಲೆ ಇದು ಒಂದು ಸಿಂಗಲ್ ಪಾರ್ಟಿ ಅಜೆಂಡಾ ಆಗಬಾರ್ದು. ಈಗ ಎಲ್ಲ ಪಕ್ಷದಲ್ಲೂ ಎಲ್ಲ ಜಾತಿ ಧರ್ಮದವರು ಇರ್ತಾರೆ. ಈಗ ಬಿಜೆಪಿಯಲ್ಲೂ ಮುಸ್ಲಿಮ್ಸ್ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಹಿಂದೂಗಳಿದ್ದಾರೆ. ಹಾಗೆ ಇದು ದೇಶದ ಒಂದು ಹಬ್ಬದ ಥರ ಆಗಬೇಕು ಹೊರತು ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಆಗಿ ಕೇವಲ ಮತ ಸೆಳೆಯುವಂಥದ್ದಾಗಬಾರ್ದು. ಸೊ ಬಿಜೆಪಿ ಪಕ್ಷದ ಅಜೆಂಡಾ ಇದ್ದ ಕಾರಣ ಇದು ಕ್ರೆಡಿಟ್ ಅವ್ರಿಗೆ ಕೊಡ್ತೀನಿ. ಹಾಗಾಗಿ ವೋಟ್ ಪರ್ಪಸ್ ಆಗಿ ಅವರಿಗೆ ನಾನು ವೋಟ್ ಮಾಡ್ತೀನಿ. ಹೇಗೆ ಅಂದ್ರೂ ಅವ್ರಿಗೆ ಪ್ಲಸ್ ಆಗುತ್ತೆ ಅಲ್ವಾ ಈ ಚುನಾವಣೆ? 100% ಆಗುತ್ತೆ, 100% ಆಗುತ್ತೆ. ಅದು ಅವ್ರದ್ದು ವೋಟ್ ಬ್ಯಾಂಕ್ ರಾಜಕೀಯನ ಇರ್ಬೋದು. ಈ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಎಂಥ ಕೆಟ್ಟ ಕೆಲಸಗಳನ್ನ ನಮ್ಮ ದೇಶದಲ್ಲಿ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಓಲೈಕೆ ಮಾಡುವಂಥದ್ದು ಇಂಥದ್ದೆಲ್ಲ ಇದೇನು ಕೆಟ್ಟ ಕೆಲಸ ನಂಗೆ ಅನಿಸ್ತಾ ಇಲ್ಲ. ಉಗ್ರಗಾಮಿಗಳನ್ನ ಕೂಡ ಸಪೋರ್ಟ್ ಮಾಡ್ತಾರೆ, ನಕ್ಸಲೈಟ್ನು ಸಪೋರ್ಟ್ ಮಾಡ್ತಾರೆ, ದೇಶನ ಹಾಳು ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ. ಆ ಥರ ಏನು ಅಜೆಂಡಾ ಇಟ್ಕೊಂಡು ಇವ್ರು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕ್ರೆಡಿಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ. ಅದನ್ನ ಹೇಳಲಿಕ್ಕಾಗಲ್ಲ ಸರ್. ಅದಿರ್ಬೋದು, ದೇಶ ಸಮಗ್ರ ಅಭಿವೃದ್ಧಿಗಾಗಿ ಏನು ಮಾಡ್ತಾನೆ ಅನ್ನೋದು ಅಜೆಂಡಾ ಆಗುತ್ತೆ. ಮತ್ತು ಇದನ್ನು ಮೆಜರೇಬಲ್ ತುಂಬ ಕಷ್ಟ ಸರ್. ನಮ್ಮ ದೇಶ ಭಾಳ ದೊಡ್ಡದಿರೋ ಕಾರಣ ಅವರೇನೇನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಅದು ಎಷ್ಟು ಜನಕ್ಕೆ ತಲುಪ್ತಾ ಇದೆ, ಅದನ್ನೆಲ್ಲ ನೀವು ಒಂದು ಕ್ವಾಂಟಿಫೈ ಮಾಡಿ ಮೆಜರ್ ಮಾಡಬೇಕಲ್ಲ. ಅದನ್ನ ಮಾಡೋದು ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ನಮ್ಮ ದೊಡ್ಡ ದೇಶದಲ್ಲಿ ಅವ್ರ ಪರವ ಅಂತ ಹೇಳ್ಕೊತಾರೆ. ನನ್ನ ಅಭಿಪ್ರಾಯ ಏನಂದರೆ, ದೇಶಕ್ಕಾಗಿ ಜನಕ್ಕಾಗಿ ದೇಶ ಇರೋದು, ದೇಶಕ್ಕಾಗಿ ಸರ್ಕಾರ ಇರೋದು. ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಫಸ್ಟು. ಜನರಿಗೆ ಒಳ್ಳೇದಾಗಿಲ್ಲ ಅಂತ ಹೇಳ್ಬಿಟ್ಟು ಯಾವ ದೇಶ, ಯಾವ ರಾಜ್ಯ ಇದ್ದು, ಯಾರ ರಾಜ್ಯ ಇದ್ದು ಏನು ಪ್ರಯೋಜನ ಆಗುತ್ತೆ? ಜನಸಾಮಾನ್ಯರು ಪ್ರಮುಖವಾಗಿ ಫಸ್ಟ್ ಬರಬೇಕಾಗುತ್ತೆ. ಜನಸಾಮಾನ್ಯ ಹಿತಾಸಕ್ತಿಗಳು ಮತ್ತು ಜನಗಳ ಅಭಿವೃದ್ಧಿ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು. ಅದನ್ನ ಮಾಡಿದ್ರೆ ನೀವು ಯಾವ ದೇಶ ಕಟ್ಟೋಕ್ಕಾಗುತ್ತೆ? ಪ್ರತಿಯೊಬ್ಬ ಜನಗಳನ್ನೂ ಅವನು ಡೆವಲಪ್ ಮಾಡೋದು ಭಾಳ ಇಂಪಾರ್ಟೆಂಟ್ ವಿಚಾರ. ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಫಸ್ಟ್, ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು, ಆಮೇಲೆ ಎಲ್ಲ ಬೇರೆ ವಿಚಾರ ಸರ್. ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ತಕ್ಕ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ. ಕರ್ನಾಟಕವನ್ನು ಸೇರಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಸರ್, ಕರ್ನಾಟಕನಾಗಿ ನಮ್ಮ ಮೊದಲ ಪ್ರಾಶಸ್ತ್ಯ ಕರ್ನಾಟಕಕ್ಕೆ. ನಮ್ಮಿಂದ ಏನು ಟ್ಯಾಕ್ಸ್ ಹೋಗ್ತಾ ಇದೆ ಅದರಿಂದ ಸರಿಯಾಗಿ ಅದು ವಾಪಸ್ ಬರ್ತಾ ಇಲ್ಲ ಅಂತೇಳಿ ನಾವು ಅದನ್ನ ಹೋರಾಟ ಮಾಡಿ ಕಿತ್ಕೊಬೇಕಾಗುತ್ತೆ. ಅದನ್ನೆಲ್ಲ ಯಾವುದೇ ರಾಜ್ಯ ಇಲ್ಲ. ನಮ್ಮ ಭಾಷೆಗೆ ನಮ್ಮ ಪ್ರಮುಖ ಆದ್ಯತೆ ಕರ್ನಾಟಕನೇ. ಈ ನಿಟ್ಟಿನಲ್ಲಿ ಇಲ್ಲಿಂದ ಎಲೆಕ್ಟ್ ಆದಂತಹ ಎಂಪಿಗಳು ಅವರ ಕಾರ್ಯವನ್ನು ಮಾಡ್ತಾ ಇದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಕರ್ನಾಟಕದ ಪರವಾಗಿ ಹೋರಾಡ್ತಾ ಅಥವಾ ಕರ್ನಾಟಕದ ಪರವಾಗಿ ಏನ್ ಮಾಡ್ಬೇಕು ಆ ಕೆಲಸವನ್ನು ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ? ಸರ್, ಕರ್ನಾಟಕದ ಎಂಪಿಗಳು ವೆಸ್ಟ್ ಫೆಲೋಸ್ ಅನ್ನೋ ನನ್ನ ಬೇಸಿಕ್ ಒಪಿನಿಯನ್. ನಾವು ಬಿಜೆಪಿ ಇರ್ಬೋದು, ಮೋದಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ತಿದ್ವಿ. ಈ ಲೋಕಲ್ ಎಮ್ ಎಲ್ ಎಗಳನ್ನ ನೋಡ್ಕೊಂಡು ಓಟ್ ಹಾಕ್ರೆ ಅದಕ್ಕೆ ಠೇವಣಿಗಳು ಕೂಡ ಬರಲ್ಲ ಅಂತ ಯೂಸ್ಲೆಸ್ ಫೆಲೋಸ್ ಇದ್ದಾರೆ. ಹೌದು, ಒಂದು ರಾಜ್ಯಕ್ಕಾಗಿ, ಭಾಷೆಗಾಗಿ, ಇಲ್ಲಿರೋರ್ಗೆ ಓಟ್ ಹಾಕಿರೋ ಅವ್ರ ಹಿತಾಸಕ್ತಿಗಾಗಿ ಅವ್ರು ಕೆಲಸ ಮಾಡ್ತಿಲ್ಲ ಅಂತ ಅನಿಸ್ತದೆ. ಇವ್ರು ಏನು ಮಾಡ್ತಾರೆ ಅಂದರೆ ಕೊನೆಗೆ ಪುನಃ ಮೋದಿ ಹೆಸರು ಹೇಳ್ಕೊಂಡು ಓಟಿಗೆ ಹೋಗ್ತಾರೆ. ಇವ್ರು ಸ್ವಂತ ಸಾಧನೆ ಹೇಳ್ಕೊಂಡು ಒಟ್ಟಿಗೆ ಹೋಗೋಂಥದ್ದು ಏನೂ ಮಾಡಿಲ್ಲ. ಯಾರು ಏನು ಮಾಡಿದ್ದಾರೆ? ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಇರೋ ತೇಜಸ್ವಿ ಸೂರ್ಯ ಅವರು ಮೀಡಿಯಾದಲ್ಲಿ ಬರ್ತಾರೆ, ಸ್ವಲ್ಪ ಆ್ಯಕ್ಟಿವ್ ಇದ್ದಾರೆ ಅನ್ನಿಸ್ತಾರೆ. ಬಿಟ್ಟರೆ ಇನ್ನು ಯಾವ ಎಂ ಪಿನೂ ಇಂಥ ಒಂದು ಕೆಲಸ ಮಾಡಿದ್ದಾನೆ ಅಂತ ನಮ್ಗೆ ಹೇಳೋಕ್ಕೆ ಬರೋಲ್ಲ. ನಮ್ಮ ರಾಜ್ಯಕ್ಕೆ ಪ್ರಮುಖ ರೈಲ್ವೆ ಖಾತೆನ ಕೊಟ್ಟರು. ಏನು ಮಾಡಿದ್ರೆ ಅದನ್ನ ತೊಗೊಂಡು? ಅದು 3ನೇ ಸ್ಥಾನದಲ್ಲಿದೆ. ನಮ್ಮ ದೇಶ ರಕ್ಷಣೆ ಬಿಟ್ಟರೆ, ಹಣಕಾಸು ರಕ್ಷಣೆ ಬಿಟ್ಟರೆ 3ನೇ ಸ್ಥಾನ. ಅದು ಪ್ರಮುಖ ರೈಲ್ವೆ ಇದು, ಅದಕ್ಕೆ ಸಪ್ರೇಟ್ ಬಡ್ಜೆಟ್ ಇದೆ. ಅಂಥ ಒಂದು ಸ್ಥಾನ ಕೊಟ್ಟಾಗ ತೊಗೊಂಡು ಅದನ್ನ ಕೆಲಸ ಮಾಡಿ ನಮಗೆ ಒಂದು ಕ್ರೆಡಿಟ್ ತರಬೇಕು. ಬಿಟ್ಟರೆ ಯೂಸ್ಲೆಸ್ ಫೆಲೋಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು MP ಮಾಡಿ ಸಫರ್ ಆಗ್ತಾ ಇದ್ದೀವಿ. ಸ್ವಲ್ಪ BJP ಅಷ್ಟೇ ಸ್ವಲ್ಪ ಕೆಲಸ ಮಾಡೋ ಯೋಗ್ಯತೆ ತಾಕತ್ತಿರೋ ಕ್ಯಾಂಡಿಡೇಟ್ಗಳನ್ನ ಎಲೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಅವ್ರಿಗೆ ಓಟ್ ಹಾಕಿ ನಮ್ಮದು ರಾಜ್ಯಕ್ಕೆ ಒಳ್ಳೇದಾಗ್ಬೋದು. ಆದ್ರೂ ಈಗ ನರೇಂದ್ರ ಮೋದಿ ಅವರ ಹೆಸರು ಹಿಡ್ಕೊಂಡು ಇಲ್ಲಿ ಯಾರ್ಯಾರು ಆಯ್ಕೆ ಆಗುತ್ತಾ ಇರುವಂತ ವಿಚಾರ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಅದು ತಪ್ಪು ಸರ್.
ಆದರೆ ಬೇರೆ ಆಪ್ಷನ್ ಇಲ್ಲ. ಇದು ಭಾಳ ತಪ್ಪು. ದೇಶದ ನಾಯಕನಾಗಿ ದೇಶದ ನಾಯಕನಾಗಿ ನೋಡ್ತಾ ಇದ್ವಿ, ದೇಶದ ಹಿತಾಸಕ್ತಿಯಿಂದ ಓಟ್ ಹಾಕ್ತಾ ಇದ್ವಿ. ಹಂಗೆ ಹೇಳ್ಬಿಟ್ಟು ಲೋಕಲಲ್ಲೂ ಕೆಲಸ ಆಗ್ಬೇಕಲ್ವಾ? ನಮ್ಮ ರಾಜ್ಯನೇ ಹಾಳಾಗ್ಬಿಟ್ರೆ ಇವ್ರಿಗೆ ಬರೀ ದೇಶ ದೇಶ ಅಂತ ನೋಡ್ಕೊಂಡು ಎಲ್ಲವೂ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಮತ್ತು ಎಲ್ಲರಿಗೂ ಸಮಗ್ರವಾಗಿ ಬೆನಿಫಿಟ್ ಆಗಬೇಕು. ಇಲ್ಲಾಂದ್ರೆ ಯೂಸ್ಲೆಸ್ ಇದು. ಅದೇ ನಾನು ಹೇಳ್ತಿರೋದು. ಅದಕ್ಕಾಗಿ BJPಯವರು ಕೂಡ ಒಬ್ಬ ಸಮರ್ಥ ನಾಯಕರುಗಳನ್ನ ಒಬ್ಬ ಕೆಲಸ ಮಾಡೋ ಯೋಗ್ಯತೆ ಇರೋರನ್ನ ಹುಡುಕ್ಬಿಟ್ಟು ಇಲ್ಲಿ ನಮಗೆ MP ಅಭ್ಯರ್ಥಿ ಕೊಟ್ಟರೆ ಒಳ್ಳೇದು. ಇಲ್ಲಾಂದ್ರೆ ಬರೀ ಮೋದಿ ಹೆಸರು ಹೇಳ್ಕೊಂಡು ನೀವು ಹೇಳ್ದಂಗೆ ಅವ್ರು ಆದ್ಮೇಲೆ ನೆಕ್ಸ್ಟ್ ಯಾರು ಅವರಾಗ ಯಾರು ಅಲ್ಲಿ ಬಂದರೆ ಇವರು ಪಕ್ಷದ ಬೇಷ ಕಳ್ಕೊಂಡ್ಬಿಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಆಲ್ರೆಡಿ ತೋರಿಸಿದ್ದಾರೆ ಜನರೇನು ಮೂರ್ಖರಲ್ಲ. ಇಲ್ಲಿ ಸೋತಿರೋದು ಏನಕ್ಕೆ ಫ್ರೀ ಭಾಗ್ಯ ಅನ್ಬೋದು, ಅದು ಸುಳ್ಳು. ಇವರು ಯೂಸ್ಲೆಸ್ ಕೆಲಸಗಳಿಂದ ಇವರು ಸಾಮರ್ಥ್ಯ ಇಲ್ಲದಕ್ಕೆ ಕರ್ನಾಟಕದಲ್ಲಿ BJPನ ಸೋಲಿಸಿದಿಲ್ಲ, ಸೋಲೋ ಚಾನ್ಸ್ ಇರಲಿಲ್ಲ. ಇವ್ರ ಮುಖ ಮುಚ್ಕೊಳಕ್ಕಾಗಿ ಇವ್ರ ತಪ್ಪುಗಳನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲದೆ ಫ್ರೀಗಾಗಿ ಓಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಜನರನ್ನೇ ಪುನಃ ಮಂಗ ಮಾಡ್ತಾ ಇದ್ದಾರೆ. ಜನರು ಬುದ್ಧಿವಂತರು, ಇವರು ಸರಿ ಇಲ್ಲ. ಈಗ ಚೇಂಜ್ ಆಗಿದೆ. ಹಾಗಾಗಿ ಸಾಮರ್ಥ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಭಾಳ ಇಂಪಾರ್ಟೆಂಟ್. ಅದು ಇರ್ಬೋದು. ಅದೇ ಒಳ ಜಗಳ, ಕೆಲಸ ಮಾಡದೇ ಇರೋಂಥದ್ದು. ಈ ಜನರಿಗೆ ಇವ್ರ ಬಗ್ಗೆ ಹೋಪೇ ಇಲ್ಲ. ಹೋಪಿಲ್ಲದೆ ಹೋಪ್ಲೆಸ್ ಪೀಪಲ್ಗೆ ಹೆಂಗೆ ಓಟ್ ಹಾಕ್ತಾರೆ? ಆಮೇಲೆ ಸುಮ್ಮನೆ ಈಗ ಫ್ರೀಗಾಗಿ ಓಟ್ ಹಾಕಿರಂತೇಳಿ ಜನರನ್ನ ತಪ್ಪು ಇದು ಪ್ರೊಜೆಕ್ಟ್ ಮಾಡ್ತಾರೆ, ಅದು ತಪ್ಪು. ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತಾರೆ ಸರ್? ನಾವು ಸಿದ್ದರಾಮಯ್ಯವ್ರ ಪರವಾಗಿ ನಮ್ಮ ಸಾಫ್ಟ್ ಕಾರ್ನರೇ ಇದೆ. ಒಬ್ಬ ಸಮರ್ಥ ಆಡಳಿತಗಾರ ಅಂತ ಹೇಳ್ಬೋದು. 5 ವರ್ಷ ದೇವರಾಜ ಅರಸ್ಬಿಟ್ರೆ 5 ವರ್ಷದ ಇವರೇ ಮಾಡಿರೋವಂಥದ್ದು. ಅವರು ಮುಸ್ಲಿಂ ತುಷ್ಟೀಕರಣ ಬಿಡ್ಬೇಕು ಸರ್. ಅವರು ಅಷ್ಟೇ. ಈಗ ಎಲ್ಲರದ್ದು ಹಿತಾಸಕ್ತಿಗಳನ್ನ ನೋಡ್ಕೊಂಡು ಹೋಗ್ಬೇಕು. 10,000 ಕೋಟಿ ಮುಸ್ಲಿಮಿಗೆ ಕೊಡ್ತೀನಿ ಅಂತ ಹೇಳ್ಬಿಡೋದು, ಹಾಗಾರೇನು ಬೇರೆ ಕಮ್ಯುನಿಟಿನೇ ಇಲ್ವಾ? ಇವತ್ತು ರೈತರು ಸಫರ್ ಆಗ್ತಾ ಇದ್ದಾರೆ. ಮೊದಲು ರೈತರಿಗೆ ದೇಶಕ್ಕಾಗಿ ಫಸ್ಟ್ ಕೆಲಸ ಮಾಡೋಣ ರೈತನ ಜೀವನ ಭಾಳ ಕಷ್ಟ ಇದೆ. ನಾವು ರೈತರೇ, ಅದಕ್ಕಾಗಿ ಹೇಳ್ತಾ ಇದ್ದೀವಿ. ರೈತರ ಜೀವನ ಭಾಳ ಕಷ್ಟ ಇದೆ. ನೀವು ಕೆಲಸ ಮಾಡಿದ್ರೆ 1 ತಿಂಗಳು ಸಂಬಳ ಸಿಗುತ್ತೆ. ಇವನಿಗೆ ಒಂದು ಸತಿ ಬೆಳೆ ನಾಶ ಆದರೂ 1 ವರ್ಷ ಏನೂ ಸಿಗೋಲ್ಲ. ಯಾರು ನೋಡ್ಕೊತಾರೆ ಅದನ್ನೆಲ್ಲ? ಅಂದರೆ ರೈತ ಅನ್ನ ಬೆಳೆದರೆ ಹೊಟ್ಟೆಗೆ ಅನ್ನ ಯಾರು ತಿಂತಾರೆ? ಸೊ ರೈತ ಮತ್ತು ಸೈನಿಕ ದೇಶದ ಸೆಟ್ಟು. ಸೊ ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡಬೇಕು ಫಸ್ಟು. ಆಮೇಲೆ ಬೇರೆ ಕಮ್ಯುನಿಟಿಯವ್ರಿಗೆ ಮಾಡಲಿ, ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿ. ಒಂದೇ ಸಿಂಗಲ್ ಕಮ್ಯುನಿಟಿ ಸೆಲೆಕ್ಟಿವ್ ಆಗಿ ಕೆಲಸ ಮಾಡೋದು ತಪ್ಪು. ಅದನ್ನ ಬಿಟ್ಬಿಟ್ಟು ರಾಜ್ಯದ ಶಕ್ತಿಯಿಂದ, ಕನ್ನಡದ ಶಕ್ತಿಯಿಂದ ಅವರು ಕನ್ನಡ ಅಭಿಮಾನ ಇದೆ ಅಂದ್ಕೊಂಡಿದ್ದೀನಿ. ಈಗ ಮೊನ್ನೆಲ್ಲ ಗಲಾಟೆಯಾಗಿ ನೋಡಿದ್ವಿ, ಬೋರ್ಡ್ಗಳೆಲ್ಲ ಹೊಡೆದಾಗ್ಬಿಟ್ಟು. ಅಂಥ ಸಿಚುವೇಶನ್ಗಳ ಕೊಡ್ದಂಗೆ ಕನ್ನಡಕ್ಕೆ ಪ್ರಮುಖ ಆದ್ಯತೆ ನೀಡಿ ಮುಂದಕ್ಕೆ ತೊಗೊಂಡು ಹೋಗಬೇಕಾಗಿದೆ. ಇಂಪಾರ್ಟೆಂಟ್ ಇದೆ. ಸಮಗ್ರವಾಗಿ ಕೆಲಸ ಮಾಡಲಿ, ಸೆಲೆಕ್ಟಿವ್ ಆಗಿ ಮಾಡೋದು ಬೇಡ ಅನ್ನೋದು ನಂದು ವಿಚಾರ ಅಷ್ಟೇ. ಈಗ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂತಹ ಪಂಚ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದೆಲ್ಲ ದೇಶ ಹಾಳು ಮಾಡೋ ಕೆಲಸ. ಸೊ ಯಾರಿಗೆ ಏನಾಗತ್ತೆ ಅದನ್ನ ಕೊಡಬೇಕು. ಈಗ ವಿಧವೆಯರು, ಅಂಗವಿಕಲರು, ವೃದ್ಧರು, ಮಕ್ಕಳು ಇಂಥವ್ರಿಗೆ ಕೊಡಲಿ. ಯಾರಿಗೆ ಬೆನಿಫಿಟ್ ಇದೆ ಕೊಡಲಿ. ಕೈಕಾಲೆಲ್ಲ ನೆಟ್ಟಿಗಿರೋ ದುಡಿಯೋಕೆ ಅವಕಾಶ ಮಾಡಿಕೊಡ್ಲಿ. ಹಳ್ಳಿಗಳಲ್ಲಿ ಸ್ಕಿಲ್ ಸೆಂಟರ್ಗಳನ್ನ ತೆಗೀಲಿ, ಸ್ಕಿಲ್ಗಳನ್ನ ಬಿಲ್ಡ್ ಮಾಡಲಿ. ಅವರಿಗೆ ಉದ್ಯಮಗಳನ್ನ ಮಾಡೋಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಅಂಥದಕ್ಕೆ ಲೋನ್ಗಳನ್ನ ಕೊಡಲಿ. ಈ ಥರದ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಟು ಫ್ರೀ ಕೊಟ್ಬಿಟ್ಟು ಯಾರು ದುಡ್ಡು? ಜನಗಳ ತೆರಿಗೆ ದುಡ್ಡು ಬರೋದು. ಅಲ್ಲಿ ಕಟ್ಟೋದೇ 3ರಿಂದ 4% ಜನ. ಅವ್ರನ್ನ ದುಡ್ಡು ತಗೊಂಡೋಗ್ಬಿಟ್ಟು ಫ್ರೀ ಕೊಡ್ತೀವಿ ಅಂತ ಪೋಲ್ ಮಾಡಿದ್ರೆ ಏನು? ಅದ್ರ ಬದಲು ಹಳ್ಳಿಗಳಲ್ಲಿ ಚಿಕ್ಕ ಉದ್ಯಮಗಳನ್ನ ಮಾಡಿ, ಅಲ್ಲಿಂದ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋಂಗೆ ಮಾಡಿ, ಇವ್ರು ಸ್ಕಿಲ್ ಸೆಟ್ಗಳನ್ನ ಮಾಡಿ, ಹಳ್ಳಿಗಳಲ್ಲಿ ರೈತರಿಗೆ ಉಪಯೋಗ ಆಗೋಂಥ ಸೆಂಟರ್ಗಳನ್ನ ತೆಗೆದು ಅವರಿಗೆ ಇಕ್ವಿಪ್ಮೆಂಟ್ಗಳನ್ನ ಕೊಟ್ಟು ಪ್ರೊಡಕ್ಷನ್ಗಳನ್ನ ಜಾಸ್ತಿ ಮಾಡೋಕ್ಕೆ ಏನು ಬೇಕು ಅದನ್ನ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಈ ಥರ ದೇಶದ ಅಭಿವೃದ್ಧಿ ಮಾಡಬೇಕು. ಕೊಟ್ಟು ಫ್ರೀ ಕೊಡ್ತೀವಿ, ರಪ್ಪನ ದುಡ್ಡಲ್ಲಿ ಕೊಡ್ತಾರೆ ಫ್ರೀನ. ಇದು ಭಾಳ ತಪ್ಪು. ಇದು ದೇಶ ಹಾಳು ಮಾಡ್ತಾರೆ. ಈ ಥರ ಆದರೆ ನಮ್ಮ ದೇಶ ಆಫ್ರಿಕನ್ ಕಂಟ್ರಿ ಥರ ಹಿಂದುಳಿದ ರಾಷ್ಟ್ರಗಳ ಸಾಲಿ ಸೇರಿ ತುಂಬ ಸಮಸ್ಯೆಗಳನ್ನ ಅನುಭವಿಸ್ತೀವಿ. ದೇಶ ಅಭಿವೃದ್ಧಿ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಫ್ರೀ ಕೊಡೋದು ತಪ್ಪು. ಅಗತ್ಯ ಇದ್ರವ್ರಿಗೆ ಕೊಡಲಿ. ಹೇಳ್ದಂಗೆ ಕೈಲಾಗೋದವರಿಗೆ, ಸಮಸ್ಯೆ ಇರೋರಿಗೆ, ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋಕ್ಕಾಗದೆ ಎಷ್ಟೋ ಜನ ಹೆಣಗಳನ್ನ ತೊಗೊಳಕ್ಕಾಗಲ್ಲ. ಅಂಥ ಸಿಚುವೇಶನ್ ಯಾಕೆ ಕ್ರಿಯೇಟ್ ಮಾಡಿದ್ದಾರೆ? ಮೂಲಭೂತವಾಗಿ ಬೇಕಾಗಿರೋವಂಥದ್ದು ಆರೋಗ್ಯ, ನೈರ್ಮಲ್ಯ, ರಸ್ತೆ, ಶಿಕ್ಷಣ, ಇದನ್ನ ಫ್ರೀ ಮಾಡಲಿ. ಇವರೆಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಇವರ ಅಪ್ಪಂದು ಹೆಸರುಗಳಲ್ಲಿ ರಾಜಕಾರಣಿಗಳು ಮಾಡಿಟ್ಕೊಂಡು ಸುಲಿಗೆ ಮಾಡ್ತಾರೆ. ಇವತ್ತು ಮಕ್ಕಳು ಫೀಸ್ ಕಟ್ಟೋಕ್ಕಾಗದೆ ಜನ ಸಫರ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳೆಲ್ಲ ನಾಶ ಮಾಡಾಕ್ತಾ ಇದ್ದಾರೆ ಈ ಖಾಸಗಿ ಶಾಲೆಯ ಮಾಫಿಯಾಗಳು. ಸೊ ಹಾಗಾಗಿ ಅವುಗಳನ್ನ ಜನರಿಗೆ ಫಸ್ಟ್ ಕೊಡಲಿ. 4 ಕೊಡಲಿ ಸರ್. ಉಳಿದಿನ ಜನಗಳು ದುಡ್ಡು ಬಿಟ್ಟು ತಗೊಳ್ಳಿ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಶಾಲೆ, ಶಿಕ್ಷಣ, ಆರೋಗ್ಯ, ನೀರು, ರಸ್ತೆ ಇಷ್ಟು ಮಾತ್ರ ಫ್ರೀ ಕೊಡಲಿ ಎಲ್ಲರಿಗೂ. ಎಷ್ಟೋ ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲದೆ ಎಷ್ಟೋ ಜನಕ್ಕೆ ರೋಗ ಬರುತ್ತೆ, ಎಷ್ಟೋ ಸಮಸ್ಯೆಗಳು ಬರ್ತವೆ. ಸುಮ್ಮನೆ ಫ್ರೀ ಕೊಟ್ಟು 1,500 2,000 ರೂಪಾಯಿ ಏನು ಸಿಗುತ್ತೆ ಸರ್ ಇವತ್ತಿನ ಕಾಲದಲ್ಲಿ? ಒಬ್ಬನಿಗೆ ಮಿನಿಮಮ್ ತಿಂಗಳಿಗೆ 10ರಿಂದ 20,000 ದುಡಿಯೋಷ್ಟೊಂದು ಸಾಮರ್ಥ್ಯನ ಕ್ರಿಯೇಟ್ ಮಾಡಬೇಕು ಸರ್ಕಾರದವರು. ಅದರ ಬಗ್ಗೆ ಗಮನ ಹರಿಸಲಿ. ಇವರೆಲ್ಲ ಚೀಪ್ ಪೊಲಿಟಿಕ್ಸ್ ಮಾಡಿಬಿಟ್ಟು ದೇಶ ಹಾಳು ಮಾಡ್ತಾಯಿದ್ದಾರೆ ಅಷ್ಟೇ. ಈಗ ಈ ಒಂದು ಉಚಿತ ಯೋಜನೆಗಳೇನಿದೆ ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಉಳಿದಿಲ್ಲ ಅಥವಾ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಇಡೀ ರಾಷ್ಟ್ರವ್ಯಾಪಿ ವ್ಯಾಪಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾಕೆ ಅಂತಂದ್ರೆ ಯಾರು ಒಬ್ಬರು ಆ ಒಂದು ಪಾಯಿಂಟ್ ಅನ್ನ ಎತ್ತಿದ್ರು ಅಥವಾ ಪ್ರಮುಖವಾಗಿ ಅದನ್ನ ಮಾಡೋಕ್ಕೆ ಟ್ರೈ ಮಾಡಿದ್ರು, ಇವರ ಯೋಜನೆಯನ್ನ ಬೇರೆಯವ್ರು ಮಾಡಿ ಹಾಗೇನೆ ಇವರು ಗೆಲುವಿಗಾಗಿ ಈ ರೀತಿನೂ ಮಾಡಬಹುದು ಅಂತ ಮಾಡ್ತಾ ಇರುವಂಥದ್ದು. ಅದನ್ನೇ ನಾನು ಹೇಳ್ತಿರೋದು ತಪ್ಪು ಸರ್. ಇವತ್ತು ವೆನೆಜುವೆಲಾ ಅಂತ ಹೇಳ್ಬಿಟ್ಟು ಒಂದು ಆಲ್ ರಿಚ್ ಕಂಟ್ರಿ ಇತ್ತು. ಅದರಲ್ಲಿ ದೇಶದಲ್ಲಿ ಇದೇ ರೀತಿ ಫ್ರೀ ಅಂತ ಕೊಡೋಕೆ ಹೋಗ್ಬಿಟ್ಟು ಇವತ್ತು ದಿವಾಳಿ ಆಗೋಗ್ಬಿಟ್ಟಿದೆ. ಸೊ ಇದೇ ರೀತಿ ಮನಸ್ಥಿತಿಗಳನ್ನ ಜನರುಗಳು ಅರ್ಥ ಮಾಡ್ಕೊಂಡು ಇದು ಮಾಡಬೇಕು. ದೇಶದ ಶಕ್ತಿಗಳೇನಿದೆ ಅದಕ್ಕಾಗಿ ವೋಟ್ ಮಾಡಬೇಕು.
ಈ ಫ್ರೀ ಬೀಸ್ಗೆ ವೋಟ್ ಮಾಡಿದರೆ ನಮ್ಮ ದೇಶ ಹಾಳು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಫ್ರೀ ಬೀಸ್ಗೆ ಇದು ಏನು ಎಕ್ಸ್ಟೆಂಡ್ ಆಗ್ತದೆ ಅದನ್ನ ಜನಗಳು ಕೂಡ ಅಂಥ ಆಮಿಷಗಳಿಗೆ ಒಳಗಾಗದೆ ಅವರು ವೋಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತೇಳಿ ನಮ್ಮ ದೇಶ ಕೂಡ ನೆಕ್ಸ್ಟು ಸೂಡಾನು, ಉಗಾಂಡ ಈ ಥರ ದೇಶದ ಶಾಲೆಗಳಿಗೆ ಸೇರಿ ನಾವು ಕೂಡ ಆ ಲೆವೆಲಿಗೆ ಹೋಗ್ಬಿಡ್ತೀವಿ. ಹಾಗಾಗಿ ಫ್ರೀ ಬೀಸಿಗೆ ಜನರನ್ನು ಇದು ಮಾಡಬಾರ್ದು. ರಾಜಕೀಯ ಪಕ್ಷಗಳು ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಇದು ಮಾಡಬೇಕು. ಇದು ಜನರ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಜನರು ಕೂಡ ಆಲೋಚನೆ ಮಾಡಿ ಹಾಕಬೇಕು. ದೇಶ, ಭಾಷೆ, ಧರ್ಮ ಅನ್ನೋದಕ್ಕಿಂತನೂ ಟೋಟಲಾಗಿ ದೇಶದ ಹಿತಾಸಕ್ತಿ ಮತ್ತು ಸಮುದಾಯದ ಹಿತಾಸಕ್ತಿಯಿಂದ ನಾವು ಕೆಲಸ ಮಾಡಬೇಕು. ಇಲ್ಲದಾದರೆ ನಾವೇ ಸಫರ್ ಆಗೋದು ಫೈನಲ್ ಆಗಿ. ರಾಜಕಾರಣಿಗಳು ಯಾರೂ ಸಫರ್ ಆಗಲ್ಲ. ಇವತ್ತು ಯಾವುದೇ ನಾಯಕರುಗಳಿರ್ಬೋದು, ಧಾರ್ಮಿಕ ನಾಯಕರಿರ್ಬೋದು, ಅವ್ರ ಮಕ್ಕಳು ಅವರು ಯಾವತ್ತೂ ಸಫರ್ ಆಗಲ್ಲ. ನಾಳೆ ಏನಾದ್ರು ಕೋಮುಗಲಭೆ ಆಯಿತಾ, ದೇಶ ದಿವಾಳಿ ಆಯಿತಾ, ಫಾರಿನಲ್ಲಿ ಬೇಕಾದಷ್ಟು ದುಡ್ಡು ಮಾಡಿ ಇರ್ತಾರೆ, ಇವರೆಲ್ಲ ಓಡೋಗ್ಬಿಡ್ತಾರೆ. ಇಲ್ಲಿರೋ ಕಾಮನ್ ಜನಗಳು ಸಫರ್ ಆಗ್ತಾರೆ, ಇಲ್ಲಿರೋ ಕಾಮನ್ ಜನ ಸಾಯ್ತಾರೆ. ಸೊ ಅದಕ್ಕಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಜನ. ಇವತ್ತು ಜನರಿಗೆ ಬುದ್ಧಿಶಕ್ತಿ ಇದೆ. ಸೊ ಹುಚ್ಚಾಟಗಳನ್ನ ಬಿಟ್ಟು ಸರಿಯಾಗಿ ರೀತಿಯಲ್ಲಿ ಇವರು ಕೂಡ ಜವಾಬ್ದಾರಿಯಾಗಿ ಇವರು ನಡ್ಕೊಬೇಕಾಗುತ್ತೆ. ಇವರು ಸರಿಯಾಗಿದ್ದರೆ ರಾಜಕಾರಣಿಗಳು ಆಟ ಆಡೋಕ್ಕಾಗಲ್ಲ. ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ ಅಂದಾಗ ದೇಶನೇ ಹೆಂಗಾಗ್ಬಿಡುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ಮೈನ್ ಬೆನಿಫಿಟ್ ಏನಂದರೆ ಕೆಟ್ಟವ್ರ ಸಂಖ್ಯೆ ಎಷ್ಟಿದೆ, ಒಳ್ಳೆಯವ್ರ ಸಂಖ್ಯೆನೂ ಅಷ್ಟೇ ಇದೆ. ಹಾಗಾಗಿ ನಮ್ಮ ದೇಶ ತುಂಬ ಸಮಸ್ಯೆ ಆಗದೆ ಮುಂದಕ್ಕೆ ಹೋಗ್ತದೆ. ಎಲ್ಲರೂ ತುಂಬ ಸಮಸ್ಯೆ ಆಗ್ತಿದೆ ನಮಗೆ. ಈಗ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಒಂದು ವಿರೋಧ ಪಕ್ಷ ಅಷ್ಟೇ ಮುಖ್ಯ ಆಗುತ್ತೆ. ಸರ್ಕಾರ ತಪ್ಪು ಮಾಡಿದಾಗ ಅದರ ಕಿವಿ ಹಿಂಡೋದು, ಅದು ತಿದ್ದುಪಡಿಸೋದು, ಆ ಥರದ ಕೆಲಸಗಳಲ್ಲಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರದ ಒಂದು ವಿರೋಧ ಪಕ್ಷವಾಗಿ ಬಿಜೆಪಿ ಇದೆ. ಅವ್ರು ಎಷ್ಟು ಸಮರ್ಥವಾಗಿ ಈ ಒಂದು ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ತಮಗೆ? ಇಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳೋಣಂಗಿರ್ತಾನೆ ವಿರೋಧ ಪಕ್ಷದೂ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ನನಗೆ ಅದ್ರ ಬಗ್ಗೆ ಈಗ ಜಾಸ್ತಿ ಹೇಳೋಕ್ಕಾಗಲಿ. ರೀಸೆಂಟಾಗಿ ಅಶೋಕ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಇಷ್ಟು ದಿನ ಅದನ್ನ ಓಪನ್ ಆಗಿಟ್ಟಿದೆ ತಪ್ಪು. ಇಮಿಡಿಯೇಟಾಗಿ ರಾಜ್ಯ ಸರ್ಕಾರ ಯಾವಾಗ ಆಗಿತ್ತು ಅದರ 10-15 ದಿನದಲ್ಲಿ ವಿರೋಧ ಪಕ್ಷನ ರೆಡಿ ಮಾಡಬೇಕಾಗಿತ್ತು. ಇವರು ಈ ಥರ ಮಾಡಿದ್ದು ಭಾಳ ತಪ್ಪದು. ಇಮಿಡಿಯೇಟಾಗಿ ಮಾಡಿದರೆ ಇಷ್ಟು ದಿನ ಅವರು ಎಫೆಕ್ಟಿವ್ ಕೆಲಸ ತುಂಬ ಟೈಮ್ ತೊಗೊಂಡಿದ್ದು ತಪ್ಪಾಗಿತ್ತು. ನೋಡೋಣ ಮುಂದೆ ಆದರೂ ಸರಿಯಾಗಿ ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡಲಿ ವಿರೋಧ ಪಕ್ಷದವರು ಕೂಡ. ಈಗ ಒಟ್ಟಾರೆಯಾಗಿ ನೋಡೋದಾದ್ರೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ. ಆ ನಿಟ್ಟಿನಲ್ಲಿ ಯುವ ಮತದಾರರು ಮತ್ತೆ ಎಲ್ಲ ಮತದಾರರು ಕೂಡ ಯಾವ ರೀತಿ ಒಂದು ಉತ್ತಮ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತ ನಿಮ್ಮ ಒಂದು ಮಾತಿನಲ್ಲಿ ಹೇಳೋದಾದ್ರೆ? ಸರ್, ನಾನು ಹೇಳಿದೆ, ದೇಶದ ಸಮಗ್ರ ಅಭಿವೃದ್ಧಿ ಮತ್ತು ನಾಯಕತ್ವ ಇವುಗಳನ್ನ ನೋಡ್ಬಿಟ್ಟು ನಾವು ವೋಟ್ ಮಾಡಬೇಕು. ಕೇವಲ ಪಕ್ಷದಕ್ಕಿಂತನೂ ಯಾವುದೇ ಪಕ್ಷದಿಂದ ಉತ್ತಮ ಅಭ್ಯರ್ಥಿ ಇದ್ದರೆ ಅವ್ರಿಗೆ ವೋಟ್ ಹಾಕಿ. ಲೋಕಲ್ ಕೆಲಸ ಆಗಬೇಕು, ದೇಶದಲ್ಲಿ ಕೆಲಸ ಆಗಬೇಕು, ಎರಡನ್ನೂ ಗಮನದಲ್ಲಿಟ್ಕೊಂಡು ವೋಟ್ ಹಾಕಿ ಅಷ್ಟೇ. ಎಸ್ ವೀಕ್ಷಕರೇ, ಇದು ಇಲ್ಲಿನ ಮತದಾರರ ಮಾತು. ಲೋಕಸಭಾ ಚುನಾವಣೆ ಬಗ್ಗೆನೇ, ಹಾಗೇನೆ ಒಂದು ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ ಅವರ ಉತ್ತರ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.